ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರ್ತಕ್ಕಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಹೇಳ್ತಿದ್ದೀರ ಮೇಡಮ್ MA ಇನ್ ಇಂಗ್ಲೀಷು ಫಸ್ಟ್ ಸೆಮಿಸ್ಟರ್ದು ಶೇಕ್ಸ್ಪಿಯನ್ ಡ್ರಾಮಾ ಬಗ್ಗೆ ಒಂದು ವಿಡಿಯೋನ ಮಾಡಿ ನಮಗೆ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗಿದೆ, ಹಾಗಾಗಿ ಅದ್ರ ಬಗ್ಗೆ ನಮಗೆ ಸೋರ್ಸಸ್ ಸಿಗ್ತಿಲ್ಲ. ಸೊ ಆ್ಯಕ್ಚುಲಿ ಅಕ್ಯುರೇಟ್ ಆಗಿರ್ತಕ್ಕಂಥ ಸೋರ್ಸಸನ್ನು ನೀವು ಪ್ರೊವೈಡ್ ಮಾಡ್ತೀರಾ ಅಂತ ಕೇಳಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಒಂದು ಸಿಂಪಲ್ ಆಗಿರ್ತಕ್ಕಂಥ ಸಮ್ಮರಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಕ್ಲಾಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ ನಮಗೆ ಎಕ್ಸಾಮ್ ಆಲ್ರೆಡಿ ಮುಕ್ತಾಯ ಆಗಿರ್ತಕ್ಕಂಥ ಒಂದು ಸಿಚುವೇಶನ್ ಇದೆ. ಹಾಗಾಗಿ ಕ್ಲಾಸ್ಗಿಂತ ನಿಮಗೆ ಈಸಿಯಾಗಿ ಎಕ್ಸಾಮ್ಗೆ ಯಾವ ರೀತಿಯಾದಂತಹ ಕ್ವಶನ್ಸ್ಗಳು ಅಪಿಯರ್ ಆಗುತ್ತೆ ಮತ್ತು ಆ ಕ್ವಶನ್ಸ್ಗಳಿಗೆ ಯಾವ ರೀತಿಯಾಗಿ ನಾವು ಆನ್ಸರ್ನ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಬರ್ತಕ್ಕಂತಹ ಎಕ್ಸಾಮಲ್ಲಿದೆ ಅಪಿಯರ್ ಆಗುತ್ತೆ. ಸೊ ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ, ನಾನು ಮುಂದಿನ ದಿನಗಳಲ್ಲಿ ಈ ಕ್ಲಾಸ್ಗಳನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಿರಿಸಾಸ್ ನೋಡಿ, ಫಸ್ಟ್ ಕ್ವಶನ್ ಇದೆ. ಏನು ಹೇಳ್ತೀಯಪ್ಪ ಇದು ಕ್ವಶನ್ ಅಪ್ಪ ಅಂತ ಹೇಳಿದ್ರೆ, ತಿರಿಸಿಯಾಸ್ ಇನ್ ಒಡೆಪಸ್ ರಾಕ್ಸ್ ಅಂತ ಇದೆ. ಇದರಲ್ಲಿ ನಾವು ಯಾವ ರೀತಿಯಾಗಿ ಕ್ವಶನನ್ನು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ, ತಿರಿಸಿಯಾಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ ಒಡಿಯೋಪಸ್ ರಾಕ್ಸ್ ಬೈ ಸೋಫೋಕ್ಲಸ್. ನೆಕ್ಸ್ಟು ಕ್ಯಾರೆಕ್ಟರ್ನ ಸ್ಕೆಚ್ ಮಾಡ್ಕೋಬೇಕು, ಕ್ಯಾರೆಕ್ಟರ್ ಆಫ್ ಸ್ಕೆಚ್ ಆಫ್ ತಿರಿಸಿರಾ ಮತ್ತು ಸಿಗ್ನಿಫಿಕೆನ್ಸ್ ಆಫ್ ತಿರಿಸಿಯಾಸ್ ಹಾಕೋಬೇಕು. ಅದ್ರ ಜೊತೆಗೆ ಲಾಸ್ಟಲ್ಲಿ ನಿಮಗೆ ಕನ್ಕ್ಲೂಷನನ್ನು ಹಾಕ್ತಾ ಹೋಗ್ತೀರಾ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಸಿಗ್ನಿಫಿಕೆನ್ಸ್ ಆಯಿತು, ಅದನ್ನು ಹಾಕೊಂಡ್ರಿಲ್ವ. ನೆಕ್ಸ್ಟ್ ಕ್ವಶನ್ ಏನಿದೆ, ದ ಓಪನಿಂಗ್ ಸೀನ್ ಇನ್ ಟರ್ಫಿ ಅಂತ ಇದೆ. ದ ಓಪನಿಂಗ್ ಸೀನ್ ಇನ್ ಟರ್ಫಿ ಅಂತ ಇದೆ ನೆಕ್ಸ್ಟ್ ಸೆಕೆಂಡ್ ಕ್ವಶನು. ಇದು ಕೂಡ ನಿಮಗೆ 5 ಮಾರ್ಕ್ಸಿಗೆ ಬರುತ್ತೆ. ಇಲ್ಲೂ ಕೂಡ ಟರ್ಫಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ರಿ. ಹಾಗೆಯೇ ಸಮ್ಮರಿ ಆಫ್ ದ ಓಪನಿಂಗ್ ಸ್ಕೀನನ್ನು ಹಾಕಿದ್ರಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ದ ಓಪನಿಂಗ್ ಸ್ಕೀನ್ ಬರ್ತಿದೆ ಸ್ಕ್ರೀನ್ ಮೇಲೆ, ಅದನ್ನು ಹಾಕಿದ್ರಿ. ಅದ್ರ ಜೊತೆಗೆ ಕನ್ಕ್ಲೂಷನನ್ನು ಆ್ಯಡ್ ಮಾಡ್ತಾ ಹೋಗ್ರಿ. ಇದೆಲ್ಲ 5 ಮಾರ್ಕ್ಸ್ ಕ್ವಶನ್, ವೆರಿ ಸಿಂಪಲ್. ಇಂಟ್ರೊಡಕ್ಷನ್, ಕ್ಯಾರೆಕ್ಟರ್ ಸಿಗ್ನಿಫಿಕೆನ್ಸ್ ಅಥವಾ ಕ್ಯಾರೆಕ್ಟರ್ ಸ್ಕೆಚ್ ಮತ್ತು ಸಿಗ್ನಿಫಿಕೆನ್ಸ್ ಹಾಕಿದ್ರೆ ಮುಗೀತಾ ಹೋಗುತ್ತೆ. ನೆಕ್ಸ್ಟ್ ಹಿರಾಕ್ಲಿಸ್ ಇನ್ ದ ಫ್ರಾಕ್ಸ್ ಅಂತ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ಅಪಿಯರ್ ಆಗುತ್ತೆ ನಿಮ್ಮ ಕ್ವಶನ್ ಪೇಪರಲ್ಲಿ. ಇದನ್ನು ನೋಡ್ಕೊಳ್ಳಿ. ಇದರಲ್ಲಿ ನೀವು ಇಂಟ್ರೊಡಕ್ಷನ್ ಸ್ವಲ್ಪ ಹಾಕಿದ್ರಿ ಒಂದು ಲೈನಲ್ಲಿ, ಅದ್ರ ಜೊತೆಗೆ ರೋಲ್ ಆಫ್ ಹಿರಾಕ್ಲಿಸ್ ಅಂತ ಹಾಕೊಂಡ್ರಿ, ಮತ್ತು ಕ್ಯಾರೆಕ್ಟರ್ ಆಫ್ ಸ್ಟ್ರೈಟ್ಸ್ ಬರುತ್ತೇನೆ, ಒಂದು ಸ್ಟ್ರೈಟನ್ನು ಹಾಕೊಂಡ್ರಿ. ನೆಕ್ಸ್ಟ್ ಇದಕ್ಕೂ ಕೂಡ ಸಿಗ್ನಿಫಿಕೆನ್ಸ್ ಆಫ್ ದ ಪ್ಲೇ ಹಾಕಿದ್ರಿ. ನೆಕ್ಸ್ಟ್ ಕನ್ಕ್ಲೂಷನ್ ಕೂಡ ಇದರಲ್ಲೂ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು, ಕಂಪ್ಯಾರಿಟಿವ್ ಸ್ಟಡಿ ಆಫ್ ಜಾಕೋಸ್ಟಾ ಆ್ಯಂಡ್ ಕ್ಲೈಮ್ಸ್ಟಾ ಅಂತ ಇದೆ ಅಲ್ವಾ. ಜಾಕೋಸಾ ಆ್ಯಂಡ್ ಕ್ಲೈಟೆಮ್ಸಾ ಅಂತ ಇದೆ ಅಲ್ವಾ. ಇದನ್ನು ಕೂಡ ಹಾಗೇ ಇಂಪಾರ್ಟೆಂಟು. ಸಿಮಿಲಾರಿಟೀಸು ಜಾಕೋಸ್ ಮತ್ತು ಕ್ಲೈಮ್ಸ್ಟಾಗೆ ಏನಿದೆ ಅಂತ ಹಾಕೊಂಡ್ರಿ. ಅದ್ರ ಜೊತೆಗೆ ಡಿಫ್ರೆನ್ಸನ್ನು ಹಾಕೊಂಡ್ರಿ. ಸಿಮಿಲಾರಿಟೀಸ್ ಆಯಿತು, ಡಿಫ್ರೆನ್ಸಸ್ ಆಯಿತು. ನೆಕ್ಸ್ಟು ಕನ್ಕ್ಲೂಷನನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಕ್ವಶನ್ ಏನಿದೆ, ಇವೆಲ್ಲ 10 ಮಾರ್ಕ್ಸ್ ಕ್ವಶನ್ನು. ಕಮೆಂಟ್ ಆನ್ ದ ರೋಲ್ ಆಫ್ ಡೆಸ್ಟಿನಿ ಇನ್ ಅಗ್ಮೆನಾನ್ ಅಂತ ಇದೆ. ಸೊ ಡೆಸ್ಟಿನಿ ಅಗ್ಮೆನಾನ್ ಬಗ್ಗೆ ನೀವು ಬರೀತಾ ಹೋಗ್ತೀನಿ ಅಂತ ಹೇಳಿದ್ರೆ, ಅಗ್ಮೆನಾನ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಹಾಕೊಂಡ್ರಿ, ಮತ್ತು ಅಗ್ಮೆನಾನ್ದು ಕ್ಯಾರೆಕ್ಟರ್ನ ಹಾಕ್ತಾ ಹೋಗ್ತೀರಾ. ಅದಾದಮೇಲೆ ಇಲ್ಲೂ ಕೂಡ ನೀವು ಕನ್ಕ್ಲೂಷನನ್ನು ಮಾಡ್ತೀರಾ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಗ್ರೀಕ್ ಟ್ರಾಜಿಡಿ ಅಂತ ಒಂದು ಕ್ವಶನ್ ಬರುತ್ತೆ 10 ಮಾರ್ಕ್ಸಿಗೆ ಕೂಡ. ಇದ್ರ ಬ್ಯಾಕ್ಗ್ರೌಂಡ್ ಆಫ್ ದ ಗ್ರೀಕ್ ಟ್ರಾಜಿಡಿ ಹಾಕ್ತೀರಾ. ನೆಕ್ಸ್ಟು ಪಾಯಿಂಟ್ಸ್ ವೈಸ್ ಇನ್ಕ್ಲೂಡ್ ಮಾಡ್ತೀರಾ. ಅದಾದಮೇಲೆ ರೋಲ್ ಆಫ್ ಕೋರಸನ್ನು ಹಾಕ್ತೀರಾ, ಅದ್ರ ಕೂಡ ಎಕ್ಸ್ಪ್ಲನೇಷನನ್ನು ಕೊಡ್ತೀರಾ. ಇದಾದರೆ ಇಷ್ಟು ಮುಗಿಯುತ್ತೆ ನಿಮಗೆ. ನೆಕ್ಸ್ಟ್ ಕ್ವಶನ್ ಬರೋದು ಯಾವುದು, ರಿವೆಂಜ್ ಆ್ಯಂಡ್ ಪ್ಯಾಷನ್ ಇನ್ ಫೆಡೆರಾ ಅಂತ ಇದೆ. ಇದು ಕೂಡ 10 ಮಾರ್ಕ್ಸ್ ಕ್ವಶನ್ ನಿಮಗೆ. ಇದನ್ನು ಕೂಡ ಇಂಟ್ರೊಡಕ್ಷನ್ ಕೊಟ್ಟು ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಹಾಕಿ ರಿವೆಂಜನ್ನು ಬಿಲ್ಟ್ ಮಾಡಿ ರಿಲೇಷನ್ಶಿಪ್ಪನ್ನು ಹಾಕಿದ್ರೆ ಮುಗೀತಾ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ನಿಮಗೆ ಫಸ್ಟ್ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಶೇಕ್ಸ್ಪಿಯನ್ ಡ್ರಾಮಾದಲ್ಲಿ ಅಪಿಯರ್ ಆಗುವಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಷ್ಟು ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ಇನ್ನೂ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ, ಮೀನ್ಸ್ ಎಕ್ಸಾಮ್ ರಿಲೇಟೆಡು ಈ ಒಂದು ಪೇಪರ್ ಬಗ್ಗೆ ನಿಮಗೆ PDF ಬೇಕು ಅಂತ ಹೇಳಿದರೆ, ನಾನು ನಿಮಗೆ PDF ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಒಂದು ಟೆಲಿಗ್ರಾಮ್ ಚಾನಲನ್ನು. ಆ ಒಂದು ಟೆಲಿಗ್ರಾಮ್ ಚಾನಲ್ಗೆ ವಿಸಿಟ್ ಮಾಡಿ ನೀವು ಈ ಒಂದು PDF ಪಡ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಬೇರೆ ವಿಡಿಯೋಸ್ಗಳ ಬಗ್ಗೆ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಯಾವ ಸಬ್ಜೆಕ್ಟ್ ನಿಮಗೆ ಟಫ್ ಅನಿಸುತ್ತೋ ಅಥವಾ ಯಾವ್ದು ಪೇಪರ್ಗೆ ನಿಮಗೆ ಸೋರ್ಸಸ್ ಸಿಗ್ತಿಲ್ವೋ ಅದ್ರ ಬಗ್ಗೆ ನಾನು ಸೋರ್ಸಸನ್ನು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ.